ಓಂ ಭೂವರಾಹ ಸ್ವಾಮಿನೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಎಲ್ರಿಗೂ ಒಂದು ಆಸೆ ಇರುತ್ತೆ, ಮನೆ ಕಟ್ಟಬೇಕು, ವಿವಾಹ ಅಥವಾ ಮಕ್ಕಳ ವಿವಾಹ ಇರ್ಬೋದು, ಮನೆ ಕಟ್ಕೊಳ್ತಕ್ಕಂಥದ್ದು, ಉದ್ಯೋಗ, ಹಲವಾರು ವಿಷಯಗಳ ಮಧ್ಯೆ ಬಹು ವಿಶೇಷವಾಗಿ ಬರತಕ್ಕಂಥದ್ದೇ ನಾವು ಮನೆ ಕಟ್ಕೊಳ್ಳೋಕ್ಕೆ. ಆ ಮನೆ ಕಟ್ಕೊಳ್ಳುವ ಜಾಗದಲ್ಲಿ ಇವತ್ತಿನ ದಿವಸ ಅಷ್ಟೋ ಕಷ್ಟಪಟ್ಟು ಏನೋ ಮಾಡಿ, ಅಥವಾ ಪೂರ್ವಿಕರ ಆಸ್ತಿ ಇರ್ಬೋದು, ಅಥವಾ ನಾವೇ ತಗೊಳ್ತಕ್ಕಂಥ ಸೈಟ್ ಇರ್ಬೋದು, ಅಥವಾ ಲೇಔಟಲ್ಲಿ ತಗೊಳ್ತಕ್ಕಂಥ ಸೈಟ್ ಇರ್ಬೋದು, ಆ ಸೈಟ್ ತಗೊಂಡಾಗ ಆ ಸೈಟಲ್ಲಿ ಹುತ್ತ ಇದೆ, ಹುತ್ತವಿರುವ ಸೈಟಲ್ಲಿ ಮನೆ ಕಟ್ಬೋದಾ, ಹುತ್ತವಿರುವ ಸೈಟು ತೊಗೋಬೋದಾ, ಅಥವಾ ನಾವು ಈಗಾಗಲೇ ಸೈಟ್ ತೊಗೊಂಡಿದ್ದೀವಿ, ಹುತ್ತ ಬಂದಿದೆ, ಏನು ಮಾಡಬೇಕು, ಇದನ್ನೆಲ್ಲ ಪ್ರಶ್ನೆಗಳನ್ನು ನಾವು ಇವತ್ತಿನ ಸಹ ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದಾಗ, ಹುತ್ತವಿರುವ ನಿವೇಶನ ಖರೀದಿಸಬಹುದೇ ಈ ವಿಷಯ ಬಂದಾಗ, ಹುತ್ತವಿರುವ ನಿವೇಶನ ಎಲ್ಲರಿಗೂ ಆಗಿ ಬರುವುದಿಲ್ಲ. ಹಾಗೆಯೇ ಅಥವಾ ಅಲ್ಲಿ ಮನೆ ನಿರ್ಮಿಸ್ಕೋಬೋದಾ ಅಂದರೆ, ಈಗಾಗಲೇ ಹುತ್ತ ಅದು ಪುಟ್ಟ ಹುತ್ತನ, ದೊಡ್ಡ ಹುತ್ತನ, ಆಗಲೇ ಹೇಳ್ತೀವಿ, ಆ ಹುತ್ತಕ್ಕೆ ಆ ಒಂದು ಮುಖಗಳಿರುತ್ತೆ, ಅಂದರೆ ಹೋಲುಗಳಿರುತ್ತೆ, ಆ ಹುತ್ತನ ಇದನ್ನು ನಾವು ಪರಿಶೀಲನೆ ಕೂಡ ಮಾಡಬೇಕಾಗಿರುತ್ತೆ. ಆದರೆ ಹುತ್ತ ಇರತಕ್ಕಂಥ ನಿವೇಶನವನ್ನು ತಗೋಬಾರ್ದು. ನೀವು ಆ ಹುತ್ತ ಇರೋ ಜಾಗದಲ್ಲಿ ಮನೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಆಗ ಅಟ್ಲೀಸ್ಟ್ ಕಡೆಗೆ ಆ ಹುತ್ತದ ಸುತ್ತಲೂ 5 ಅಡಿ ಜಾಗವನ್ನು ಬಿಟ್ಟು ನೀವು ಮನೆಯನ್ನು ನಿರ್ಮಿಸ್ಬೋದು. ಎಷ್ಟೋ ಜನ ಇವತ್ತು ಸಾಕಷ್ಟು ನಟರಿರ್ಬೋದು, ಕೆಲವು ಉದ್ದಿಮೆದಾರರಿರ್ಬೋದು, ಹುತ್ತ ಇರೋ ಜಾಗದಲ್ಲಿ ಮನೆಯನ್ನು ಕಟ್ಟೋ ಸಮಯದಲ್ಲಿ ಆ ಜಾಗವನ್ನು ಬಿಟ್ಟು ಕಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಒಳ್ಳೆಯದಾಗಿದೆ, ಶುಭ ಆಗಿದೆ, ತುಂಬ ಒಳ್ಳೆಯದಾಗಿದೆ, ಇನ್ನೂ ಆಗ್ತಾನೂ ಇದೆ, ಅದರಿಂದ ಮನಃಶಾಂತಿನೂ ಕೂಡ ಇದೆ. ಆದರೆ ಇವತ್ತು ಹುತ್ತ ಇರೋ ಜಾಗವನ್ನು ನೀವು ತಗೊಂಡ್ರು, ಹುತ್ತವನ್ನು ಬಿಟ್ಟು ಮನೆ ಕಟ್ಕೊಂಡ್ರೆ ಶುಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ನಿವೇಶನದ ಯಾವುದೇ ಭಾಗದಲ್ಲಿ ಹುತ್ತ ಇದ್ದರೂ ಕೂಡ, ನಿವೇಶನದ ಯಾವುದೇ ಭಾಗದಲ್ಲಿ ಹುತ್ತ ಇದ್ದರೂ ಕೂಡ ನಾವು ದೋಷ ಅಂತ ಹೇಳಲ್ಲ, ದೋಷ ಇದೆ, ತೊಂದರೆ ಆಗುತ್ತೆ ಅಂತ ಹೇಳಲ್ಲ. ಜಾಗವನ್ನು ಬಿಟ್ಟು ಕಟ್ಕೋಬೋದು. ಪೂರ್ವ ಈಶಾನ್ಯ ಮತ್ತು ಆಗ್ನೇಯ, ಪೂರ್ವ ಈಶಾನ್ಯ ಹಾಗೆ ಆಗ್ನೇಯ ಆಗ್ಬೋದು, ವಾಯುವ್ಯ ಆಗ್ಬೋದು, ನೈಋತ್ಯ ಆಗ್ಬೋದು, ಎಲ್ಲೇ ಕೂಡ ಇದ್ದರೂ ಕೂಡ ಆ ಜಾಗದಲ್ಲಿ, ಈಗ ಅಗ್ನಿ ಮೂಲೆಯಲ್ಲಿ ಹುತ್ತ ಇದೆ, ಸ್ವಲ್ಪ ಜಾಗವನ್ನು ಬಿಟ್ಬಿಡಬೇಕು. ಇನ್ನು ಒಂದು ಪ್ರಶ್ನೆ ಕೇಳ್ತಾರೆ ಕೆಲವರು, ಆ ಹುತ್ತವನ್ನು ಹೊಡೆಸ್ಬಿಟ್ಟು ನಾವು ಕಟ್ಕೊಳ್ತೀವಿ ಅಂದರೆ, ಈಗಾಗಲೇ ಪ್ರಾರಂಭಿಕ ಆಗಿರ್ತಕ್ಕಂಥ ಆ ಸೂಚನೆಗಳು ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೇನಾದರೂ ಅದು ಪುಟ್ಟ ಹುತ್ತ ಸಣ್ಣದು ಏನಾದರೂ ಆಗಿದ್ದರೆ, ಆ ಮಣ್ಣನ್ನು ನೀವು ಅದನ್ನು ತೆಗೆದು ಅದನ್ನು ನೀರಿಗೆ ಅರ್ಪಣೆ ಮಾಡಿ ಆಮೇಲೆ ಮನೆಯನ್ನು ಕಟ್ಕೊಳ್ಳೋದು ಒಳ್ಳೆಯದೇ ಆಗಿರುತ್ತೆ. ಆದರೆ ಈ ಜಾಗದಲ್ಲಿ ನಾವು ಯಾವಾಗಲೂ ಹೇಳ್ತೀವಿ, ನಿಧಿ ಇರ್ತಕ್ಕಂಥ ಜಾಗ, ದೈವ ಅಂಶ ಇರ್ತಕ್ಕಂಥ ಜಾಗ, ದೈವ ಬಲ ಇರ್ತಕ್ಕಂಥ ಜಾಗಗಳಲ್ಲಿಯೇ ನಾಗಪ್ಪನ ಒಂದು ಆವಾಸ ಇರ್ತಕ್ಕಂಥದ್ದು. ಆ ಸ್ಥಾನ ಹುತ್ತಗಳು ಅಂದರೆ ಅಲ್ಲಿ ಒಬ್ಬ ಋಷಿಯ ಒಂದು ತಪಸ್ಸಿರ್ಬೋದು, ಒಂದು ಧ್ಯಾನಾಸಕ್ತನಾಗಿರ್ತಕ್ಕಂಥದ್ದು, ಅಲ್ಲಿ ಆ ಜಾಗಕ್ಕೆ ನಾವು ಪಾವಿತ್ರತೆಯಿಂದ ಹೇಳ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ, ಹಾಗಾಗಿ ಹುತ್ತವನ್ನು ಒಡಿಬಾರ್ದು. ಯಾವುದೇ ಕಾರಣಕ್ಕೂ ಒಡೆಯೋಕ್ಕೆ ಹೋಗೋದು ಅಷ್ಟು ಪ್ರಾಶಸ್ತ್ಯ ಅಲ್ಲ. ಇದರಿಂದ ಸಾಕಷ್ಟು ಸಂಕಟಗಳು ಅನುಭವಿಸಿರ್ತಕ್ಕಂಥವ್ರನ್ನ ನಾವು ಸಾಕಷ್ಟು ಜನನ ನಾವು ನೋಡಿರ್ತಕ್ಕಂಥದ್ದು ಇದೆ. ಇನ್ನು ಪುಟ್ಟ ಹುತ್ತಗಳಾದರೆ, ಸಣ್ಣ ಸಣ್ಣ ಹುತ್ತಗಳು ಬಂದಾಗ ಅದನ್ನು, ಆ ಮಣ್ಣನ್ನೆಲ್ಲವನ್ನು ತೆಗೆದು ಅದು ನೀರಿಗೆ ಅರ್ಪಣೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ಜಾಗವನ್ನು, ಹುತ್ತದ ಜಾಗವನ್ನು ಬಿಟ್ಟು ಕಟ್ಕೊಳ್ಳೋದ್ರಲ್ಲಿ ಶುಭ ಇದೆ ಹೊರತು ಹೊಡೆದು ಕಟ್ಕೊಳ್ಳೋದ್ರಲ್ಲಿ ಶುಭ ಇಲ್ಲ. ಅದು ಒಂದು ಕೆಟ್ಟ ಸೂಚನೆಯನ್ನು ಕೂಡ ಕೊಡ್ತೈತೆ. ಇನ್ನು ಪಕ್ಕದಲ್ಲಿಯೇ ನೀವು ಮನೆ ಕಟ್ಟಿದ್ರೂ ಕೂಡ ನಿಮಗೆ ಯಾವುದೇ ಆತಂಕ ಅಥವಾ ತೊಂದರೆ ಅಥವಾ ಕಂಟಕ ಅಥವಾ ದೋಷ ಕೂಡ ಇಲ್ಲ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.